ಹಲೋ ಫ್ರೆಂಡ್ಸ್, ಹರ್ಷಿ ಪುಟ್ಟ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ನಿಮಗೆ ಹೇಳ್ಕೊಡ್ತಿರೋ ರೆಸಿಪಿ ಯಾವುದಪ್ಪ ಅಂದರೆ, ಈ ನಾಲ್ಕು ಇಂಗ್ರೀಡಿಯೆಂಟ್ಸ್ನ ಬಳಸಿ ಅಕ್ಕಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋ ಸಾಮಗ್ರಿಗಳು ಯಾವ್ಯಾವು ಅಂದರೆ ಅಕ್ಕಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು. ಅಕ್ಕಿನ ಚೆನ್ನಾಗಿ ತೊಳೆದು ಒಂದು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಬೇಕು. ಅದು ನೆಂದಾದ್ಮೇಲೆ ಅದನ್ನು ನುಣ್ಣಗೆ ರುಬ್ಕೊಬೇಕು. ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೊಬೇಕು. ಈ ರುಬ್ಬಿರೋ ಮಿಶ್ರಣನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ತುಂಬ ಈಸಿಯಾಗಿ ಜಾಸ್ತಿ ಟೈಮೇನೂ ತಗೊಳ್ಳಲ್ಲ. ಬರೀ 5 ನಿಮಿಷದಲ್ಲಿ ನಿಮಗೆ ಗರಿ ಗರಿಯಾದ ದೋಸೆ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಸೋಡಾ ಹಾಕಲೇಬೇಕು ಅನ್ನೋ ಥರ ಏನೂ ಇಲ್ಲ. ಉದ್ದಿನ ಬೇಳೆನೂ ಹಾಕಲೇಬೇಕು ಅಂತ ಯಾವ ನೆಸೆಸಿಟಿನೂ ಇಲ್ಲ. ನೀವೇ ನೋಡಿ ಕೊನೆಯಲ್ಲಿ ದೋಸೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ. ಬರೀ ಅಕ್ಕಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ನೀರು ಇಷ್ಟನ್ನು ಬಳಸ್ಕೊಂಡು ನಾವು ರುಚಿಯಾದ ದೋಸೆಯನ್ನು ಮಾಡ್ಕೊಬೋದು. ಈಗ ದೋಸೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಮಿಶ್ರಣವನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿ ದೋಸೆ ರೆಡಿ ಮಾಡ್ಕೊಳ್ಳೋಣ. ನನಗಂತೂ ಈ ಥರ ಮಾಡೋ ದೋಸೆ ತುಂಬ ಇಷ್ಟ. ಈಗ ಇದು ರೆಡಿ ಆಗಿದೆ. ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ತೆಳ್ಳಗಿದ್ರೂ ನಡೆಯುತ್ತೆ, ಇಲ್ಲ ದೋಸೆ ಹಿಟ್ಟಿನ ಥರ ಗಟ್ಟಿಗಿದ್ರೂ ನಡೆಯುತ್ತೆ. ನಾನು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡೆ, ಸ್ವಲ್ಪ ತೆಳ್ಳಗಿದ್ರೇ ಚೆಂದ ನನಗೆ. ಈಗ ಗ್ಯಾಸ್ ಆನ್ ಮಾಡಿಕೊಂಡು ದೋಸೆ ತವ ಇಟ್ಕೊಳ್ಳೋಣ. ದೋಸೆ ತವ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ದೋಸೆ ಹಾಕ್ಕೊಳ್ಳೋಣ. ನಿಮಗೆ ಏನಾದರೂ ಈ ದೋಸೆ ಮಾಡೋ ರೀತಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ಟೈಮ್ ಏನೂ ತಗೊಳ್ಳಲ್ಲ. ತುಂಬ ಸುಲಭವಾಗಿ ಆರಾಮಾಗಿ ಮಾಡ್ಕೊಬೋದು. ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಖಂಡಿತ ನಿಮಗೆ ಹೊಸ ರೆಸಿಪಿಗಳು ಸಿಗ್ತವೆ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ನಮ್ಮ ಹರ್ಷಿ ಪುಟ್ಟ ಮಲ್ಕೊಂಡಿದ್ದ, ಹಾಗಾಗಿ ಮೊದಲನೇ ಅಡುಗೆ ರೆಸಿಪಿ ಮಾಡ್ತಾಯಿದ್ದೀನಿ. ಅವನು ಎದ್ದಿದ್ರೆ ಏನೂ ಕೆಲಸ ಮಾಡೋದಕ್ಕಾಗಲ್ಲ. ಮಲ್ಕೊಂಡಿದ್ನಲ್ಲ, ತಡಿ ಹೇಗಿದ್ರು ಒಂದು ಹೊಸ ರೆಸಿಪಿ ಶೇರ್ ಮಾಡಿಬಿಡೋಣ ಫ್ರೆಂಡ್ಸಿಗೆ ಅಂತ ಅವ್ನು ಮಲಗಿರೋ ಗ್ಯಾಪಲ್ಲಿ ಈ ವಿಡಿಯೋನ ಮಾಡ್ತಿದ್ದೀನಿ ಫ್ರೆಂಡ್ಸ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇನ್ನೇನು ದೋಸೆ ಬೆಂದಿದೆ ಅನಿಸುತ್ತೆ. ಜಸ್ಟ್ ಒಂದು 2 ಮಿನಿಟ್ಸ್ ಸಾಕೋದು. ಎಲ್ಲ ಚೆನ್ನಾಗಿ ಬೆಂದಮೇಲೆ ಅದನ್ನು ಎತ್ತಿದ್ರೆ ಆಯಿತು. ಇವಾಗ ಆ ತಟ್ಟೆ ಎತ್ತಿ ನೋಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನೋಡೋಕ್ಕೂ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನೋಡಿದ ತಕ್ಷಣ ತಿನ್ನಬೇಕು ಅಂತ ಫೀಲ್ ಆಗುತ್ತೆ. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ತುಂಬ ಅರ್ಜೆಂಟಲ್ಲಿ ಗಡಿಬಿಡಿ ಮಾಡ್ಕೊಳ್ದಲೇ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಈ ದೋಸೆನ. ಈ ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಟೈಮ್ ಇರೋಲ್ಲ ಎಲ್ಲ ಮಾಡೋದಕ್ಕೆ. ಅಂಥವ್ರು ಇಂಥ ಈಸಿ ರೆಸಿಪಿಗಳನ್ನ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಅವ್ರಿಗೆ ಯೂಸ್ಫುಲ್ ಆಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ದೋಸೆ ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಎಲ್ಲರೂ ನೀವು ಒಂದು ಸಲ ಟ್ರೈ ಮಾಡಿ. ಈ ಅಕ್ಕಿ ದೋಸೆಗೆ ಆ್ಯಕ್ಚುಲಿ ತೆಂಗಿನಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಪಾಪು ಎದ್ಬಿಡ್ತಾನೆ, ಅಷ್ಟೆಲ್ಲ ಮಾಡೋದಕ್ಕೆ ಇವತ್ತು ಟೈಮ್ ಇಲ್ಲ. ಇವತ್ತು ಆಲ್ರೆಡಿ ನಮ್ಮಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿ ಮಾಡಿ ಇಟ್ಟಿದ್ರು. ಅದನ್ನೇ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕಲರ್ಫುಲ್ಲಾಗಿ, ಸ್ಮೂತಾಗೂ ಇದೆ, ಅಷ್ಟೇ ಕ್ರಿಸ್ಪಿಯಾಗೂ ಇದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ. ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.